ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜುಲೈ ತಿಂಗಳ ಮೊದಲ ವಾರದಲ್ಲಿ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಒಂದಾದ ಹಂಸ ರಾಜಯೋಗವು ನಿರ್ಮಾಣಗೊಳ್ಳುವುದು. ಈ ವಾರ ಗುರು ತನ್ನ ಉನ್ನತ ರಾಶಿಯಾದ ಕಟಕ ರಾಶಿಯಲ್ಲಿ ಚಲಿಸಲಿದೆ. ಇದರಿಂದಾಗಿ ಹಂಸ ರಾಜಯೋಗದ ಸೃಷ್ಟಿಯಾಗುವುದು. ಇದರೊಂದಿಗೆ ಸೂರ್ಯನು ಮಿಥುನ ರಾಶಿಯಲ್ಲಿ ಚಲಿಸುವನು ಮತ್ತು 12ನೇ ಮನೆಯಲ್ಲಿ ಮಂಗಳ ಮತ್ತು 2ನೇ ಮನೆಯಲ್ಲಿ ಬುಧ ಹಾಗೂ ಗುರು ಗ್ರಹಗಳು ತಮ್ಮ ಸಂಚಾರವನ್ನು ಮಾಡಲಿದೆ. ಇದರಿಂದಾಗಿ ಉಭಯಚರಿ ಯೋಗದ ಶುಭ ಸಂಯೋಗವು ನಿರ್ಮಾಣಗೊಳ್ಳುವುದು. ಜೂನ್ 29ರಿಂದ ಜುಲೈ 5ರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ನಿಮ್ಮ ರೋಗ ನಿರೋಧಕ ಶಕ್ತಿ ಈ ಸಮಯ ಒಂಚೂರು ಕಮ್ಮಿಯಾಗಿದೆ. ಹಾಗಾಗಿ ಕಾಯಿಲೆ ಬರೋ ಮುಂಚೆಯೇ ಎಚ್ಚರಿಕೆ ತಗೊಳ್ಳಿ. ಆದರೆ ಪ್ರತಿಯೊಂದು ಸಮಸ್ಯೆಗೂ ಮನೆಯಲ್ಲೇ ಔಷಧಿ ಹುಡುಕೋದು ಬೇಡ. ಶನಿ 3ನೇ ಮನೆಯಲ್ಲಿರೋದರಿಂದ ವ್ಯಾಪಾರಿಗಳು ಕೆಲಸದ ಮೇಲೆ ಬೇರೆ ರಾಜ್ಯಕ್ಕೆ ಹೋಗಬೇಕಾಗಬಹುದು. ಅಲ್ಲಿ ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಹಣ ವ್ಯಯವಾಗಬಹುದು. ಈ ವಾರ ಸ್ನೇಹಿತರು ಯಾವುದೋ ಚೆಂದದ ಪ್ಲಾನ್ ಹಾಕಿ ನಿಮ್ಮನ್ನ ಖುಷಿಪಡಿಸ್ತಾರೆ. ಎಲ್ಲಾದರೂ ಹೊರಗೆ ಹೋಗೋ ಯೋಜನೆಯಾಗಿರಬಹುದು. ಗೆಳೆಯರ ಜೊತೆ ಮಜಾ ಮಾಡೋ ಅವಕಾಶ ಸಿಗುತ್ತೆ. ಕೇತು 8ನೇ ಮನೆಯಲ್ಲಿರೋದರಿಂದ ಆಫೀಸ್ನಲ್ಲಿ ಮೇಲ್ಧಿಕಾರಿಗಳ ಜೊತೆ, ಕೆಳ ಸಿಬ್ಬಂದಿಗಳ ಜೊತೆ ಇದ್ದ ಹಳೆಯ ಜಗಳಗಳೆಲ್ಲ ಬಗೆಹರಿದು ಸಂಬಂಧ ಚೆನ್ನಾಗಾಗ್ತದೆ. ಚಿತ್ರಣ ಚೆನ್ನಾಗಾಗ್ತದೆ. ಮುಂದೆ ಸಂಬಳ ಹೆಚ್ಚಳಕ್ಕೂ ದಾರಿಯಾಗ್ತದೆ. ವಿದ್ಯಾರ್ಥಿಗಳು ಗಮನ ಚದುರಿಸೋ ಚಟುವಟಿಕೆಗಳಿಂದ ದೂರ ಇರಿ. ಓದು ಚೆನ್ನಾಗಿರೋರೊಂದಿಗೆ ಸ್ನೇಹ ಬೆಳೆಸಿ. ಈ ವಾರ ಮಂಗಳನ ಸಂಚಾರವು ಮಿಥುನ ರಾಶಿಯ ಮೂಲಕ ಚಲಿಸಲಿದ್ದು, ಮುಂದಿನ 40ಕ್ಕೂ ಹೆಚ್ಚು ದಿನಗಳವರೆಗೆ ಕೆಲಸ ಮತ್ತು ಆರೋಗ್ಯ ವಿಷಯಗಳು ಹೆಚ್ಚು ಕಷ್ಟಕರವಾಗುತ್ತವೆ. ನೀವು ಕೆಲವು ಯೋಜನೆಗಳನ್ನು ಪಡೆಯುತ್ತೀರಿ. ಇದಕ್ಕೆ ಹೆಚ್ಚಿನ ವಿವರಗಳು ಮತ್ತು ದೈಹಿಕ ಶ್ರಮ ಬೇಕಾಗುತ್ತದೆ. ಮಂಗಳವು ನಿಮ್ಮ 4ನೇ ಮತ್ತು 11ನೇ ಮನೆಗಳ ಅಧಿಪತಿ. ಆದ್ದರಿಂದ ಕುಟುಂಬದ ವಿಷಯಗಳು ಮತ್ತು ಜಾಲಗಳ ಮೂಲಕ ಆರ್ಥಿಕ ಲಾಭಗಳು ಸಹ ಗಮನವನ್ನು ಬಯಸುತ್ತವೆ. ಸಹೋದ್ಯೋಗಿಗಳೊಂದಿಗೆ ಬಾಕಿ ಇರುವ ಸಮಸ್ಯೆ ಅಂತಿಮವಾಗಿ ಹೊರಹೊಮ್ಮುತ್ತದೆ. ಇದು ನೇರ ಸಂಭಾಷಣೆಗಳಿಗೆ ಕಾರಣವಾಗುತ್ತದೆ. ಮಂಗಳವು ನಿಮ್ಮ ಆರೋಗ್ಯದ ಅರಿವಿನ ಮೇಲೆ ಪರಿಣಾಮ ಬೀರುವುದರಿಂದ ನೀವು ಕೆಲವು ಆರೋಗ್ಯ ರಕ್ಷಣಾ ಕಾರ್ಯಕ್ರಮಗಳನ್ನು ಸಹ ಕೈಗೊಳ್ಳುತ್ತೀರಿ. ಕ್ರೀಡೆಗಳು, ಸಂದರ್ಶನಗಳು ಮತ್ತು ಚರ್ಚೆಗಳಂತಹ ಕೆಲವು ಸ್ಪರ್ಧಾತ್ಮಕ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸುತ್ತೀರಿ. ಜೂನ್ ಕೊನೆಯ ವಾರದಲ್ಲಿ ನಿಮ್ಮ ರಾಶಿಯಲ್ಲಿ ಶಕ್ತಿಯುತವಾದ ಹುಣ್ಣಿಮೆ ಇರುತ್ತದೆ. ಆದ್ದರಿಂದ ಮುಂದಿನ 6 ತಿಂಗಳಲ್ಲಿ ಕೆಲವು ಪೂರ್ಣಗೊಳ್ಳುವಿಕೆಗಳು ಕಂಡುಬರುತ್ತವೆ. ತಿಂಗಳುಗಳಿಂದ ನಿಮ್ಮ ಮನಸ್ಸನ್ನು ಆಕ್ರಮಿಸಿಕೊಂಡಿದ್ದ ಒಂದು ಪ್ರಮುಖ ವಿಷಯವು ಅಂತಿಮವಾಗಿ ಒಂದು ಮಹತ್ವದ ತಿರುವು ತಲುಪುತ್ತದೆ. ಹುಣ್ಣಿಮೆಯು ಪೂರ್ಣಗೊಳ್ಳುವಿಕೆಯನ್ನು ಸೂಚಿಸುವುದರಿಂದ ಪಾಲುದಾರಿಕೆಗಳು ಮತ್ತು ವೈಯಕ್ತಿಕ ಆದ್ಯತೆಗಳಿಗೆ ಸಂಬಂಧಿಸಿದ ಬದಲಾವಣೆಗಳು ಮುಂದಿನ 6 ತಿಂಗಳಲ್ಲಿ ತೆರೆದುಕೊಳ್ಳುತ್ತವೆ. ಸಂಗಾತಿ ಅಥವಾ ವ್ಯಾಪಾರ ಸಹವರ್ತಿ ಚರ್ಚೆಗೆ ಒಂದು ಪ್ರಮುಖ ವಿಷಯವನ್ನು ತರುತ್ತಾರೆ. ದೀರ್ಘಾವಧಿಯ ಬದ್ಧತೆಗಳಿಗೆ ಸಂಬಂಧಿಸಿದ ನಿರ್ಧಾರಗಳು ಅನಿವಾರ್ಯವಾಗುತ್ತವೆ. ಪಕ್ಕಕ್ಕೆ ಇಡಲಾಗಿದ್ದ ಭಾವನಾತ್ಮಕ ವಿಷಯಗಳು ಗಮನಕ್ಕೆ ಬರುತ್ತವೆ. ವಾರಾಂತ್ಯದ ವೇಳೆಗೆ ಸಂಬಂಧಗಳು ಮತ್ತು ವೈಯಕ್ತಿಕ ಗುರಿಗಳ ಬಗ್ಗೆ ಸ್ಪಷ್ಟತೆ ಸಮಾಧಾನ ತರುತ್ತದೆ. ಹೆಚ್ಚಿನ ಆತ್ಮವಿಶ್ವಾಸದಿಂದ ಮುಂದುವರಿಯಲು ನಿಮಗೆ ಸಹಾಯ ಮಾಡುತ್ತದೆ. ಶುಕ್ರ ಸಿಂಹ ರಾಶಿಯಲ್ಲಿ ಚಲಿಸುವುದರಿಂದ ಆರ್ಥಿಕ ಮತ್ತು ಭಾವನಾತ್ಮಕ ವಿಷಯಗಳನ್ನು ಶಾಂತ ವಾತಾವರಣವು ಸುತ್ತುವರೆದಿರುತ್ತದೆ. ಸಂಗಾತಿ, ಕುಟುಂಬ ಸದಸ್ಯರು ಅಥವಾ ವ್ಯಾಪಾರ ಪಾಲುದಾರರಿಂದ ಬೆಂಬಲ ಅಗತ್ಯವಿದ್ದಾಗ ಬರುತ್ತದೆ. ತೆರಿಗೆ, ಪಿಎಫ್ ಮತ್ತು ವಿಮೆಗೆ ಸಂಬಂಧಿಸಿದ ಯೋಜನೆಗಳಲ್ಲಿಯೂ ಸ್ವಲ್ಪ ಪ್ರಗತಿ ಕಂಡುಬರುತ್ತದೆ. ಭಾವನಾತ್ಮಕ ಬಂಧಗಳು ಆಳವಾಗುತ್ತವೆ ಮತ್ತು ಪ್ರಮುಖ ಸಂಭಾಷಣೆಗಳು ವಿಶ್ವಾಸವನ್ನು ಸೃಷ್ಟಿಸುತ್ತವೆ. ಗುಪ್ತ ಪ್ರತಿಭೆಗಳು ಮತ್ತು ಸೃಜನಶೀಲ ವಿಚಾರಗಳು ಮೆಚ್ಚುಗೆಯನ್ನು ಪಡೆಯುತ್ತವೆ. ನೀವು ಒಂಟಿಯಾಗಿದ್ದರೆ ಬ್ರಹ್ಮಾಂಡವು ಯಾರನ್ನಾದರೂ ಆಕರ್ಷಿಸಲು ಅವಕಾಶವನ್ನು ತರುತ್ತದೆ. 8ನೇ ಮನೆಯು ಹೆಚ್ಚುವರಿ ವೈವಾಹಿಕತೆಯನ್ನು ಸೂಚಿಸುತ್ತದೆ. ಆದ್ದರಿಂದ ವಿವಾಹಿತರು ಇತರ ಜನರ ಕಡೆಗೆ ಆಕರ್ಷಿತರಾಗಬಹುದು ಎಂದು ಬಹಳ ಜಾಗರೂಕರಾಗಿರಬೇಕು. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಈ ವಾರ ಶುಭ ಫಲಗಳ ಪ್ರಾಪ್ತಿಯಾಗಿ ಗುರುವಾರದ ದಿನ ಕಡಲೆಕಾಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿರಿ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜೂನ್ 29ರಿಂದ ಜುಲೈ 5ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.